2 ಟೈಪಲ್ಲಿ ಬೆಂಡೆಕಾಯಿ ಫ್ರೈ ಮಾಡೋದು ತೋರಿಸ್ತಿದ್ದೀನಿ ನೋಡಿ. ಒಂದು ಸ್ವಲ್ಪ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು ನೀರಿಲ್ಲದ ಹಾಗೆ. ಫಸ್ಟ್ ಟೈಪು ಮಧ್ಯೆ ಈಗ ಬೆಂಡೆಕಾಯಿನ ಸೀಳಬೇಕು, ಓಪನ್ ಮಾಡಬಾರ್ದು, ಹಾಗೆ ಸೀಳಬೇಕು ಅಷ್ಟೇ. ನೋಡಿ ಈಗ ಈ ಎಲ್ಲ ಬೆಂಡೆಕಾಯಿನ ಸೀಳಾಗಿದೆ. ಈಗ ಒಂದು ಕುಟ್ಟಾಣಿಗೆ 1 ಸ್ಪೂನ್ ಜೀರಿಗೆ ಹಾಕಿ ಪುಡಿ ಮಾಡಿ, ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೆಂಡೆಕಾಯಲ್ಲಿ ಮಧ್ಯೆ ಫಿಲ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಫಿಲ್ ಮಾಡಬೇಕು. ಎಲ್ಲ ಬೆಂಡೆಕಾಯಿಗೂ ಮಸಾಲೆ ಫಿಲ್ ಮಾಡಾಗಿದೆ. ಈಗ ಬೆಂಡೆಕಾಯಿನ ಫ್ರೈ ಮಾಡೋಣ. ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಮಸಾಲೆ ಫಿಲ್ ಮಾಡಿರೋ ಬೆಂಡೆಕಾಯಿನ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಆಗುವವರೆಗೂ ಹುರಿಬೇಕು. ನೋಡಿ ಈ ಥರ ಈಗ 1 ಟೈಪ್ ಆಫ್ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ಈಗ ಸೆಕೆಂಡ್ ಟೈಪ್ ಆಫ್ ಬೆಂಡೆಕಾಯಿ ಫ್ರೈ ನೋಡೋಣ. ಸ್ವಲ್ಪ ಬೆಂಡೆಕಾಯಿನ ಈಗ ಮಧ್ಯ ಸೀಳಿ ಓಪನ್ ಮಾಡಿ ಅದೇ ಬಾಣಲಿಗೆ ಹಾಕಿ ರೋಸ್ಟ್ ಮಾಡ್ತಿದ್ದೀನಿ. ಅರ್ಧ ರೋಸ್ಟ್ ಆದಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕೈಯಾಡಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಹುರ್ಗಡ್ಲೆ ಪುಡಿ ಹಾಕಿ ಮಿಕ್ಸ್ ಮಾಡಿ. ಕ್ವಿಕ್ ರೆಸಿಪಿಗೆ ತನು ಕುಕಿಂಗ್ ಹಟ್ ಚಾನಲ್ನ ಫಾಲೋ ಮಾಡಿ.